ಚನ್ನರಾಯಪಟ್ಟಣ ತಾಲೂಕು ಮಿನಿ ವಿಧಾನಸೌಧದ ಮುಂಭಾಗ ತಾಲೂಕು ಕಬ್ಬು ಬೆಳೆಗಾರರ ಒಕ್ಕೂಟದ ವತಿಯಿಂದ ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಾಗೂ ಶ್ರೀನಿವಾಸಪುರ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಸಮಸ್ಯೆಗಳ ಕಡೆ ಹೆಚ್ಚಿನ ಮುತುವರ್ಜಿ ವಹಿಸುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ನವೀನ್ ಕುಮಾರ್ ಮಾತನಾಡಿ, ರೈತರಿಗೆ ನೈಜವಾದ ಬೆಂಬಲ ಬೆಲೆ ಸಿಗದೇ ಇರುವುದು ದೊಡ್ಡ ದುರಂತವಾಗಿದೆ. ಈ ಬಗ್ಗೆ ಎಲ್ಲ ರೈತರು ಒಗ್ಗಟ್ಟಿನಿಂದ ತಮ್ಮ ಹಕ್ಕುಗಳನ್ನು ಹೋರಾಟ ಮಾಡುವ ಮೂಲಕ ಪಡೆದುಕೊಳ್ಳಬಹುದು ಎಂದು ಹೇಳಿದರು. ರೈತರಿಗೆ ಪ್ರತಿ ಬಾರಿಯೂ ನಿಗದಿತ ಬೆಂಬಲ ಬೆಲೆಯನ್ನು ನೀಡದೆ ವಂಚನೆ ಮಾಡಲಾಗುತ್ತದೆ. ಈ ಬಗ್ಗೆ ಕೂಡಲೇ ಅಧಿಕಾರಿಗಳ ವರ್ಗ ಮಧ್ಯಪ್ರವೇಶ ಮಾಡಿ ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು. ನಾವು ಕೂಡ ಕಬ್ಬನ್ನ ವೇಪಿಟಲ್ ತೂಕ ಮಾಡ್ತೀರ ಅಲ್ಲಿ, ಅಥವಾ ನೀವು ಸಕ್ಕರೆ ಕೊಡ್ತಿರಲ್ಲ ಆ ವೇಪಿಟಲ್ ನಮ್ ಕಬ್ಬು ತಗೊಂಡು ತೂಕ ಮಾಡಿ. ಯಾಕೆ ತೂಕ ಮಾಡಲ್ಲ? ಯಾಕೆಂದ್ರೆ ನಿಮಗೆ ಚೆನ್ನಾಗಿ ಗೊತ್ತು, ಈ ವೇರ್ ಬ್ರಿಡ್ಜ್ ಒಂದು ತೂಕ ತೋರಿಸುತ್ತೆ, ಆ ವೇರ್ ಬ್ರಿಡ್ಜ್ ಇನ್ನೊಂದು ತೂಕ ತೋರಿಸುತ್ತೆ. ಇನ್ನೊಂದು ಅಂಶ ಹೇಳಿದ್ರು, ಇಳುವರಿ ಆಧಾರದ ಮೇಲೆ ನಮಗೆ ರೇಟ್ ಫಿಕ್ಸ್ ಮಾಡೋದು. ನಮಗೆ ಬಹುತೇಕ ಗೊತ್ತಿಲ್ಲ, ಅದು ಏನೋ ನಾವು ಕಬ್ಬು ಹಾಕ್ತಿವಿ, ರೇಟ್ ಜಾಸ್ತಿ ಆದಾಗ ಏನೋ ಜಾಸ್ತಿ ಬಂದಿರ್ಬೋದು ಅಂತ. ಇಲ್ಲ, ನಮ್ಮ ಕಬ್ಬಿನ ಇಳುವರಿ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರೆ. ಆದ್ರೆ ಇಳುವರಿಯನ್ನು ಯಾವ್ದ್ರ ಮೇಲೆ ಫಿಕ್ಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು 9% ಅಂದ್ರೂ ನಾವು ಒಪ್ಕೋಬೇಕು, 9.5% ಅಂದ್ರೂ ಒಪ್ಕೋಬೇಕು, 10% ಅಂದ್ರೂ ಒಪ್ಕೋಬೇಕು. ಎಲ್ಲಿದೆ ನಮಗೆ ಇಳುವರಿಯನ್ನು ಆಕ್ಯುರೇಟ್ ಆಗಿ ಪ್ರಯೋಗ. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರಾದ ಭರತ್ ರಾಜ್ ಹಾಗೂ ಹಾಸನ ಜಿಲ್ಲಾಧ್ಯಕ್ಷರಾದ ನವೀನ್ ಕುಮಾರ್, ಗೊಲ್ಲರ ಹೊಸಳ್ಳಿ ಮಂಜುನಾಥ್, ಕಲ್ಕೆರೆ ವಾಸುದೇವ್, ಗೋವಿನಕೆರೆ ತೇಜಸ್, ಜೋಗಿಪುರ ಮಂಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, IKTV 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.